ಜೈಲಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಅರ್ಜಿಯನ್ನು ಹಾಕೊಂಡಿದ್ರು. ಅವರ ಇಚ್ಛೆಯಂತೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಬಂದು ಕೋರ್ಟ್ನ ಆದೇಶದ ಪ್ರಕಾರ ಜೈಲನ್ನ ಇನ್ಸ್ಪೆಕ್ಟ್ ಮಾಡಿದ್ರು. ಅದರಲ್ಲಿರುವಂತಹ ಅಷ್ಟೂ ಅಂಶಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ವರದಿ ಸಲ್ಲಿಕೆ ಆಗಿದೆ. ಮಧ್ಯಾಹ್ನ 2:45ಕ್ಕೆ ಈ ಆದೇಶವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೊಡುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮುಚ್ಚಿತ ಲಕೋಟೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನಡೆಸಿರುವಂತಹ ಪರಿಶೀಲನಾ ವರದಿ ಇದೆ. ಜಡ್ಜ್ ಕೈ ಸೇರಿದೆ. ತೀರ್ಪು ಇನ್ನೊಂದು 2-2.25 ಗಂಟೆ ಅಷ್ಟೊತ್ತಿಗೆ ಸಿಗ್ತಾ ಹೋಗುತ್ತೆ. ಹಾಸಿಗೆ ದಿಂಬಿಗಾಗಿ ದರ್ಶನ್ ಮನವಿ ಮಾಡಿದ್ರು ಮತ್ತು ಜೈಲಿನ ಅಧಿಕಾರಿಗಳು ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಮಾಡಿದ್ರು. ಹಾಗೂ ದರ್ಶನ್ ಒಂದು ಹಂತದಲ್ಲಿ ಕೇಳ್ಕೊಂಡ್ರು, ಬೇಕಾದರೆ ಜಡ್ಜೆ ಬಂದು ವಿಸಿಟ್ ಮಾಡಲಿ, ಗೊತ್ತಾಗತ್ತೆ ನನಗೇನು ಸೌಲಭ್ಯ ಸಿಗ್ತಾ ಇದೆ ಏನು ಸಿಗ್ತಾ ಇಲ್ಲ ಅಂತ. ಸೊ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮೊನ್ನೆ ಮಧ್ಯಾಹ್ನ ಹೋದರು. ಆಲ್ಮೋಸ್ಟ್ 1.5 ಗಂಟೆಗಳ ತನಕ ಇನ್ಸ್ಪೆಕ್ಷನನ್ನು ನಡೆಸಿದ್ರು. ಅದಕ್ಕೂ ಹೆಚ್ಚಿನ ಸಮಯ ಆಯಿತು. ಆರೋಪಿ ದರ್ಶನ್ ವರ್ಜನ್ ಕೇಳಿಸ್ಕೊಂಡ್ರು. ಆಮೇಲೆ ಜೈಲಧಿಕಾರಿಗಳು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯಗಳನ್ನು ಪೂರೈಸಿದ್ದಾರಾ ಇಲ್ವಾ ಅಂತ ಸ್ಥಳಕ್ಕೆ ಖುದ್ದಾಗಿ ಪರಿಶೀಲನೆ ಮಾಡೋದ್ರ ಮೂಲಕ ಕೂಡ ತಿಳ್ಕೊಟ್ರು. ಹಾಸಿಗೆ ದಿಂಬಿನ ವಿಚಾರವಾಗಿ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಮತ್ತು ಇಟ್ಟಿರುವಂತಹ ಕೋಣೆ ಬ್ಯಾರಕ್ ಅಲ್ಲಿ ವಾಕಿಂಗ್ ಅವಕಾಶ ಇದೆಯಾ ಇಲ್ವಾ, ಎಷ್ಟು ಅಡಿ ಎಷ್ಟು ನಿಮಿಷಗಳ ತನಕ ಅವಕಾಶ ಇದೆ ಎಲ್ಲ ತಿಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಬ್ಮಿಟ್ ಆಗಿದೆ. ವರದಿ ಒಳಗಡೆ ಏನಿರಬಹುದು, ದರ್ಶನ್ಗೆ ಇದು ಎಷ್ಟರ ಮಟ್ಟಿಗೆ ಅನುಕೂಲವನ್ನ ಮಾಡಬಹುದು, ಏನೇನು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ? ಮಮತಾ, ಏನಂದ್ರೆ ಈಗಾಗಲೇ ವರದಿಯ ಸಲ್ಲಿಕೆ ಆಗಿದೆ. ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಆಗಿದ್ದಂಥ ವರದಿಯನ್ನು ಈಗಾಗಲೇ ನ್ಯಾಯಾಧೀಶರು ಕೂಡ ಅದನ್ನ ಆಲಿಸಿರುವಂಥದ್ದು. ಜೊತೆಗೆ ಸರ್ಕಾರಿ ಪರ ವಕೀಲರ ವರದಿಯನ್ನು ಕೇಳಿದ ಸಂದರ್ಭದಲ್ಲಿ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನದ ಬಳಿಕ ಅದು ಬಹಿರಂಗ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ 3 ಪುಟಗಳ ವರದಿ ಏನಿತ್ತು, ಆ 3 ಪುಟಗಳ ವರದಿಯಲ್ಲಿ ದರ್ಶನ್ ಅವರ ಹೇಳಿಕೆ ಇರ್ಬೋದು, ಜೊತೆಗೆ ಜೈಲಾಧಿಕಾರಿಗಳ ಹೇಳಿಕೆ, ಜೊತೆಗೆ ಜೈಲಿನ ಪರಿಸ್ಥಿತಿಗಳೇನು ಯಾವ ರೀತಿ ಇದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಸವಿವರವಾಗಿ ಬರೆದಿರುವಂಥದ್ದು. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ದರ್ಶನ್ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಜೈಲಿನ ಮ್ಯಾನ್ಯುಯಲ್ ಅನ್ನ ಇವರು ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ಅವಕಾಶಗಳಂತೂ ಅವಕಾಶಗಳನ್ನ ನನಗೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಯಾವ ಅವಕಾಶ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳನ್ನ ಕೊಡ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶ ಬಿ ವರದರಾಜ್ ಏನೋ ನ್ಯಾಯಾಧೀಶರಿದ್ದಾರೆ. ಅವರು ಏನು ಜೈಲಿಗೆ ಪರಿಶೀಲನೆಯನ್ನ ಕೊಟ್ಟರು, ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ಅಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಯಾವ್ಯಾವ ಸೌಲಭ್ಯಗಳನ್ನ ಕೊಡಬೇಕು ಜೈಲಿನ ಅಧಿಕಾರಿಗಳು, ಜೊತೆಗೆ ದರ್ಶನ್ಗೆ ಯಾವ್ಯಾವ ಸೌಲಭ್ಯಗಳು ಸಿಕ್ಕಿದಾವೆ ಇದೆಲ್ಲದ್ರ ಬಗ್ಗೆ ಕೂಡ ಪರಿಶೀಲನೆಯ ಆಧಾರದ ಮೇಲೆ ಈ ವರದಿ ಸಲ್ಲಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 24ನೇ ತಾರೀಕು ಆದೇಶ ಬರುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಇದರ ಮೇಲೆ ವಾದ ಪ್ರತಿವಾದವನ್ನ ಮಾಡ್ಲಿಕ್ಕೂ ಕೂಡ ಸದ್ಯಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೋದು. ಯಾಕೆಂದ್ರೆ ದರ್ಶನ್ ಪರ ವಕೀಲರಿಗೆ ಇದಕ್ಕೆ ಅವಕಾಶಗಳಿದಾವೆ. ಅಂದ್ರೆ ಜೈಲಿನ ಮ್ಯಾನ್ಯುಯಲ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ಹೇಳಿದ್ರು ಕೇಳುವಂತ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 24ನೇ ತಾರೀಕು ಅದರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡುವಂತ ಸಾಧ್ಯತೆಗಳು ಇರುವಂಥದ್ದು. ಸದ್ಯಕ್ಕೆ ಇವತ್ತಿನ ವಿಚಾರಣೆ ಏನಿತ್ತು, ಇವತ್ತಿನ ವಿಚಾರಣೆಯಲ್ಲಿ ಎಲ್ಲಾ ಆರೋಪಿಗಳು ಅಂದ್ರೆ 2 ಆರೋಪಿಗಳನ್ನ ಹೊರತುಪಡಿಸಿ ಇನ್ನೆಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ಅದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ 7 ಜನ ಆರೋಪಿಗಳು, ಜೊತೆಗೆ ಇನ್ನುಳಿದಂತ ಆರೋಪಿಗಳೇನಿದ್ರು ಅವರು ಫಿಸಿಕಲ್ ಅಪಿಯರೆನ್ಸ್ ಆಗಿದ್ರು. ಅಪಿಯರೆನ್ಸ್ ಆದ ಬಳಿಕ ಚಾರ್ಜ್ ಫ್ರೇಮ್ ಅನ್ನ ಯಾವತ್ತು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಲಿಕ್ಕೆ 24ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ನಿಗದಿಯನ್ನ ಮಾಡಿರುವಂತದ್ದು. ಮಮತಾ, ಜೈಲಧಿಕಾರಿಗಳ ಪರ ವಕೀಲರು ಎಷ್ಟು ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ ಮುರಳಿ? ಅಂದ್ರೆ ಅವ್ರದ್ದು ಒಂದು ವರ್ಷನ್ ಇತ್ತು, ನಾವು ನ್ಯಾಯಾಂಗ ಉಲ್ಲಂಘನೆ ಮಾಡೇ ಇಲ್ಲ, ಮತ್ತೆ ಏನೇನು ಫೆಸಿಲಿಟಿಗಳನ್ನು ಕೊಡ್ಬೋದು ಮ್ಯಾನ್ಯುಯಲ್ ಪ್ರಕಾರ ಅದೆಲ್ಲ ಕೊಟ್ಟಿದ್ದೀವಿ ಅಂತ. ಸೊ ಏನಾಗ್ಬೋದು, ಅವ್ರದ್ದು ಕಾನ್ಫಿಡೆನ್ಸ್ಗೆ ಏನು ಕಾರಣ ಆಗ್ತಾ ಇದೆ? ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಜೈಲಧಿಕಾರಿಗಳು ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಕೂಡ ನಾವು ಜೈಲಿನ ಮ್ಯಾನ್ಯುಯಲ್ನಲ್ಲಿ ಯಾವ್ಯಾವ ಆರೋಪಿಗಳಿಗೆ ಏನೇನು ಸೌಲಭ್ಯಗಳನ್ನ ಕೊಡಬೇಕು ಆ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಅದನ್ನ ಹೊರತುಪಡಿಸಿ ಅದನ್ನ ಉಲ್ಲಂಘನೆ ಮಾಡುವಂತ ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆಂದ್ರೆ ಪ್ರತಿ ಸತಿಯೂ ಬಾರಿಯೂ ಕೂಡ ದರ್ಶನ್ ಕೇಳ್ತಾ ಇದ್ದಂಥದ್ದು ಹೆಚ್ಚುವರಿ ಬೆಡ್ಶೀಟ್, ಹಾಸಿಗೆ, ದಿಂಬು ಇದನ್ನ ಕೇಳ್ತಾ ಇದ್ರು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಅದನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಆರೋಪಿ ಪರ ಅಂದ್ರೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹಾಸಿಗೆಯನ್ನು ಕೊಡ್ಲಿಕ್ಕೆ ಅವಕಾಶಗಳಿದ್ದಾವೆ, ಅದನ್ನ ಜೈಲಧಿಕಾರಿಗಳು ಕೊಡ್ಲಿಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಅದು ನ್ಯಾಯಾಂಗ ನಿಂದನೆ. ಜೊತೆಗೆ ಕೋರ್ಟ್ ಆದೇಶವನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗ ನಿಂದನೆ ಆಗಿದೆ, ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರು. ಈ ಎಲ್ಲಾ ಜಟಾಪಟಿಗಳಿತ್ತು, ಆ ಜಟಾಪಟಿಗಳನ್ನ ಏನು ವಿಚಾರಣೆಗೆ ತೆಗೆದುಕೊಂಡಂತ ನ್ಯಾಯಾಲಯ ಕೊನೆಗೆ ಜಡ್ಜನ್ನೇ ಜೈಲಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತ. ಈಗ ನ್ಯಾಯಾಧೀಶರೇ ಖುದ್ದಾಗಿ ಭೇಟಿನ ಕೊಟ್ಟಿದ್ದಾರೆ. ಜೈಲಧಿಕಾರಿಗಳ ಹೇಳಿಕೆಗಳು ದಾಖಲಾಗಿದೆ, ದರ್ಶನ ಹೇಳಿಕೆ,
ಆರೋಪಿಗಳ ಹೇಳಿಕೆಗಳು ದಾಖಲಾಗಿದೆ, ಜೊತೆಗೆ ಜೈಲಿನ ಪರಿಸ್ಥಿತಿಗಳೇನು, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವ್ಯಾವ ವಸ್ತುಗಳನ್ನು ಕೊಡ್ಬೋದು ಮತ್ತು ದರ್ಶನ್ಗೆ ಯಾವ್ಯಾವ ವಸ್ತುಗಳನ್ನು ಕೊಟ್ಟಿದ್ದಾರೆ ಎರಡನ್ನೂ ಕೂಡ ತಾಳೆ ಹಾಕಿದ್ದಾರೆ. ತಾಳೆ ಹಾಕಿದ ಬಳಿಕ ವರದಿಯನ್ನು ಈಗ ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಅದನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಕಾದು ನೋಡ್ಬೇಕನ್ನುತ್ತದೆ. ಯಾಕಂದ್ರೆ ಕಳೆದ 2 ತಿಂಗಳಿಂದ ಕೂಡ ಇದೇ ಟ್ಯಾಕ್ಟಿಕ್ ಅನ್ನ ಪ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಹಾಸಿಗೆ ಕೊಡ್ತಾ ಇಲ್ಲ, ದಿಮ್ಮನ್ನ ಕೊಡ್ತಾ ಇಲ್ಲ ಅಂತೇಳಿ ದಿನದಿಂದ ಮುಂದೂಡಿಕೆ ಮಾಡ್ಕೊಳ್ತಾ ಬರ್ತಾ ಇರೋಂಥದ್ದು. ಜೊತೆಗೆ ಕಳೆದ ಬಾರಿಯೂ ಕೂಡ ಸರ್ಕಾರಿ ಪರ ವಕೀಲರು ಇದೊಂದು ಕಾಲ ದೂಡಕ್ಕೆ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಚಾರ್ಜ್ ಫ್ರೇಮ್ ಅನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಮೆಮೋನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಇದು ಚಾರ್ಜ್ ಫ್ರೇಮ್ ಅನ್ನ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರಿ ಪರ ವಕೀಲರು ಆರೋಪನ ಮಾಡಿರುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇರೋಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.